ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಬೆಳಗಿನ ಶುಭವಂದನೆಗಳನ್ನು ನಾನು ತಿಳಿಸ್ತೇನೆ. ಈ ಬೆಳಗಿನ ಹೊತ್ತಾರೆಯಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವ ಹಾಗೆ, ದೇವರು ನಮಗೋಸ್ಕರ ಬರೆಸಿರುವಂಥ ಜೀವಕರುವಂಥ ವಾಕ್ಯಗಳನ್ನು ಈ ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡುವಂಥ ಕೃಪೆಯನ್ನು ತಂದೆಯ ದೇವರು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಂಥ ಗಿಲ್ಗನ್ ಸರ್ಕಲ್ ಆಫ್ ಸ್ಟೋನ್ ಇವರ ಫೇಸ್ಬುಕ್ಕಿನ ನಿರ್ವಾಹಕರಾದಂಥ ಶ್ರೀಯುತ ಡ್ಯಾನಿಯಲ್ ಕಡಿಗುಡ ಸಹೋದರರಿಗೂ ನಾನು ವಂದನೆ ತಿಳಿಸುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮಗೆ ಕೊಡಮಾಡಿರುವಂಥ ಒಂದು ವಾಕ್ಯಗಳನ್ನು ನಾವು ಸ್ವಲ್ಪ ಓದಿಕೊಂಡು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮಗೋಸ್ಕರ ಮಾಡಿದಂಥ ಆ ಮಹಾತ್ಯಾಗವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಮತ್ತು ನಮ್ಮನ್ನು ನಾವು ಪೂರ್ಣ ಹೃದಯದಿಂದ ನಾವು ಸಿದ್ಧತೆಯಿಂದ ಆತನ ಬರುವಿಕೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಈ ಬೆಳಗಿನ ಹೊತ್ತಾರೆಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನಕ್ಕಾಗಿ ನಾನು ಆದುಕೊಂಡಂಥ ವೇದ ವಾಕ್ಯದ ಭಾಗವು ಅಮೋಸ ಚಿಕ್ಕ ಪ್ರವಾದಿಯಾದಂಥ ಅಮೋಸನು ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ, ಅದರಲ್ಲಿ 12ನೇ ವಾಕ್ಯದ ಕೊನೆಯ ವಚನವನ್ನು ನಾವು ಓದಿಕೊಂಡು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಇಸ್ರಾಯೇಲರೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧಪಡಿಸಿಕೋ ಎಂಬುದಾಗಿ. ಅಮೋಸಳು 5ನೇ ಅಧ್ಯಾಯ 12ನೇ ವಾಕ್ಯದ 2ನೇ ಮಾತು, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧಪಡಿಸಿಕೋ ಎಂಬ ವಾಕ್ಯ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ 2ನೇ ಬರುಣ ವಿಷಯದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಎಂಬುದಾಗಿ ಅಮೋಸನು ನಮಗೆ ಒಂದು ಎಚ್ಚರಿಕೆಯನ್ನು ಕೊಡುವುದನ್ನು ಈ ಭಾಗದಲ್ಲಿ ನಾವು ನೋಡ್ತೇವೆ. ಇಲ್ಲಿ 2 ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಒಂದು, ಸಿದ್ಧರಾಗಬೇಕು. ಆಮೇಲೆ ಆತನ ಬರುವಿಕೆಗಾಗಿ ನಾವು ಎದುರುಗೊಳ್ಳುವುದಕ್ಕಾಗಿ ನಮ್ಮನ್ನು ಸರಿಪಡಿಸಿಕೊಳ್ಬೇಕು ಎಂಬುದಾಗಿ. ಅಂದರೆ ಸಿದ್ಧಪಡಿಸಿಕೊಳ್ಬೇಕು ಮತ್ತು ಆತನ ಬರುವಿಕೆಗಾಗಿ ನಾವು ಕಾಯಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ಇಸ್ರಾಯೇಲರೇ ಎಂಬುದಾಗಿ ಹೇಳುವಾಗ ದೇವರು ಆದುಕೊಂಡಂಥ ತನ್ನ ಮಕ್ಕಳ ವಿಷಯದಲ್ಲಿ ಆತನು ಮಾಡಿಕೊಡುವಂಥ ಒಂದು ಯೋಜನೆಯನ್ನು ನಾವು ಗ್ರಹಿಸಿಕೊಳ್ಬೇಕು. ಯಾಕಂದರೆ ದೇವರು ತನ್ನ ಜನಾಂಗವಾಗಿ ತನಗೋಸ್ಕರ ತನ್ನನ್ನು ಪ್ರಚುರಪಡಿಸುವುದಕ್ಕಾಗಿ ತನ್ನ ಜನಾಂಗವನ್ನು ಆಶೀರ್ವಾದ ಮಾಡಿ ಆ ಇಸ್ರಾಯೇಲರ ಮೂಲಕವಾಗಿ ಇಡೀ ಲೋಕಕ್ಕೆ ದೈವಿಕ ಒಂದು ಪ್ರೀತಿಯನ್ನು ತಿಳಿಸಿ ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರು ಮಾಡಿದಂಥ ಆ ಆಲೋಚನೆಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸಿದ್ಧತೆ ಮಾಡಿಕೊಡ್ರಿ ಎಂಬುದಾಗಿ ಹೇಳುವಾಗ ಅನೇಕ ಸಾರಿ ಈ ಸಿದ್ಧತೆಯನ್ನು ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡುವುದುಂಟು. ಸಿದ್ಧತೆ ಇಲ್ಲದೆ ನಾವು ಯಾವ ಕೆಲಸವನ್ನಾಗಲಿ ಯಾವುದನ್ನು ಮಾಡಲಿಕ್ಕೆ ಅದು ಬಹಳ ಕಷ್ಟವಾದಂಥ ಸಂಗತಿ. ಒಂದು ವೇಳೆ ಸಿದ್ಧತೆ ಇಲ್ಲದೆ ಏನಾದರೂ ಕೆಲಸಗಳನ್ನು ಮಾಡುವಾಗ ಅನೇಕ ಎಡವು ತೊಡವುಗಳ ಮೂಲಕವಾಗಿ ನಮ್ಮ ಕೆಲಸಗಳು ಅದು ಫೇಲ್ ಆಗಲಿಕ್ಕೆ ಅವಕಾಶಗಳು ಉಂಟು. ಆದ ಕಾರಣ ಸಿದ್ಧತೆ ಮಾಡಿಕೊಳ್ಬೇಕು. ಈ ಲೋಕದಲ್ಲಿ ನಾವು ಇರುವಾಗ ನಮ್ಮ ಜೀವಿತದ ಈ ಅಲ್ಪವಾದಂಥ ಆಯುಷ್ಯದ ದಿನಗಳಲ್ಲಿ ಅನೇಕ ಸಿದ್ಧತೆಯೊಂದಿಗೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ನಾವು, ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಹೆಂಡತಿ ಇವರ ವಿಷಯದಲ್ಲಿ ನಾವು ಬಹಳ ಆಲೋಚನೆ ಮಾಡಿ ಅವರ ಜೀವಿತದ ಭವಿಷ್ಯತ್ತಕ್ಕೋಸ್ಕರ ನಾವು ಅನೇಕ ರೀತಿಯಲ್ಲಿ ಚಿಂತೆಯನ್ನು ಮಾಡುತ್ತಾ ನಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಶಿಸುವಾಗಿ ಅಲ್ಪವಾದಂಥ ದಿನಗಳಲ್ಲಿ ಇರುವಂಥ ನಮಗೆ ಈ ಸಿದ್ಧತೆಯ ಇಷ್ಟು ಅವಶ್ಯಕತೆ ಇರಬೇಕಾದರೆ ನಾವು ಶಾಶ್ವತವಾಗಿ ದೇವರ ಕೂಡ ಇರುವುದಕ್ಕಾಗಿ ಆ ಲೋಕಕ್ಕೆ ನಾವು ಹೋಗಬೇಕಾದ್ರೆ ನಮ್ಮನ್ನು ಹೇಗೆ ಸಿದ್ಧಪಡಿಸಿಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ
ಇರುವಾಗ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 10 ಮಂದಿ ಕನ್ನಿಕೆಯರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತದೆ. ಮೊದಲಿಂಗನು ಬರ್ತಾನೆ. ಆತನ ಬರೋಕಿಗಾಗಿ ನಮ್ಮ ಆರತಿಗಳನ್ನು ತೆಗೆದುಕೊಂಡು ಸಿದ್ಧತೆಯೊಂದಿಗೆ ಆತನೊಂದಿಗೆ ಒಳಗಡೆ ಹೋಗಬೇಕೆಂಬುದಾಗಿ. ಆ 10 ಮಂದಿ ಕನ್ನಿಕೆಯರ ವಿಷಯದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ರಿ. 5 ಮಂದಿ ಬುದ್ಧಿವಂತರು, 5 ಮಂದಿ ಬುದ್ಧಿಹೀನರು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. 5 ಮಂದಿ ಬುದ್ಧಿವಂತರು ತನ್ನ ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ತಮ್ಮನ್ನು ಸಿದ್ಧಪಡಿಸಿಕೊಂಡು ಆರತಿಗೆ ಬೇಕಾದಂಥ ಅವಶ್ಯಕವಾದಂಥ ಎಣ್ಣೆಯನ್ನು ತೆಗೆದುಕೊಂಡು ಅವರು ಹೋದರು ಎಂಬುದಾಗಿ. ಆದರೆ ಇನ್ನೂ 5 ಕನ್ನಿಕೆಯರು ಅವರು ಗಡಿಬಿಡಿಯಿಂದ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿರುಗಿ ಅವರು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ಹೋದರು. ಅಲ್ಲಿ ರಾತ್ರಿ ಆಯಿತು. ಮಧ್ಯರಾತ್ರಿ ಒಂದು ಸಂದೇಶ ಬಂತು, ಮೊದಲಿಂಗನು ಬರ್ತಾ ಇದ್ದಾನೆ, ನೀವು ಬೇಗ ರೆಡಿ ಆಗ್ರಿ ಎಂಬುದಾಗಿ. ಅವಾಗ ಎದ್ದು ಇವರು ತಮ್ಮ ಆರತಿಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ನೋಡುವಾಗ ಬುದ್ಧಿಹೀನರ ಆರತಿಗಳು ಆರಿ ಹೋಗಿದ್ದವು, ಎಣ್ಣೆ ಖಾಲಿಯಾಗಿತ್ತು. ಹೀಗಾಗಿ ಅವರು ಆ ಬುದ್ಧಿವಂತರನ್ನು ಕೇಳ್ತಾರೆ, ದಯವಿಟ್ಟು ಸ್ವಲ್ಪ ಎಣ್ಣೆ ಕೊಡ್ರಿ, ನಮ್ಮ ಆರತಿ ಖಾಲಿಯಾಗಿದೆ, ಆರಿ ಹೋಗಿದೆ ಎಂಬುದಾಗಿ ಹೇಳುವಾಗ ಅವರು ಇಲ್ಲ, ಒಂದು ವೇಳೆ ನಾವು ನಿಮಗೆ ಕೊಟ್ಟರೆ ನಮಗೂ ಸಾಲದ ಆಗ್ತದೆ, ನೀವು ದಯವಿಟ್ಟು ಮಾರೋರ ಹತ್ತಿರ ಹೋಗಿ ಆ ಎಣ್ಣೆಯನ್ನು ಖರೀದಿ ಮಾಡಿರಿ ಎಂಬುದಾಗಿ. ಅವರು ಎಣ್ಣೆಯನ್ನು ಖರೀದಿ ಹೋಗುವಂಥ ಸಮಯದಲ್ಲಿ ಮೊದಲಿಂಗನು ಬಂದು ಸಿದ್ಧರಾದಂಥ ಕನ್ನಿಕೆಯರನ್ನು ಆ ಒಳಗಡೆ ಒಂದು ಔತಣಕ್ಕೆ ಕರೆದುಕೊಂಡು ಹೋದನು ಎಂಬುದಾಗಿ ಆ 12 ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ತಿರುಗಿ ಆತನು ಬರ್ತಾನೆ. ಬರುವಾಗ ಕೆಲವು ಸೂಚನೆಗಳನ್ನು ಕೊಡ್ತಾನೆ. ಎಚ್ಚರವಾಗಿರಿ, ಸಿದ್ಧರಾಗಿರಿ. ಸಿದ್ಧತೆ ಇಲ್ಲದೆ ಅಥವಾ ಎಚ್ಚರಿಕೆಯನ್ನು ಕೊಡದೆ ಯೇಸು ಸ್ವಾಮಿ ಆಕಸ್ಮಿಕವಾಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವುದಿಲ್ಲ. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶವನ್ನು ಜನರು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆತನ ನಂಬಿ ಆತನ ಅಂಗೀಕಾರ ಮಾಡಿಕೊಂಡು ಆತನಿಗೋಸ್ಕರ ಆತನಿಗಾಗಿ ಈ ಲೋಕದಲ್ಲಿ ಜೀವಿಸುವಾಗ ಅವರಿಗೋಸ್ಕರ ಪರಲೋಕದಲ್ಲಿ ದೇವರು ಅವ್ರಿಗಿಟ್ಟಿರುವಂಥ ಆ ಸುಂದರವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮನ್ನು ಆ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಹಾಗಾದರೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಎರಡನೆಯ ಬರುಣ ಸಮೀಪವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಈ ಲೋಕದ ಸಂಗತಿಗಳನ್ನು ನೋಡುವಾಗ ಯೇಸು ಸ್ವಾಮಿ ಈ ಎರಡನೆಯ ಬರುಣ ಹತ್ತಿರವಾಗಿದೆ, ಆತನು ಬರುವ ಸೂಚನೆಗಳನ್ನು ನಾವು ಈಗ ನೋಡ್ತಾ ಇದ್ದೇವೆ ಎಂಬುದಾಗಿ ಅನೇಕ ರೀತಿಯಲ್ಲಿ ಮಾತಾಡೋದನ್ನು ನೋಡ್ತೇವೆ. ಇಂದು ಕ್ರೈಸ್ತರು ಯೇಸು ಸ್ವಾಮಿ ತಿರುಗಿ ಎರಡನೇ ಬರುಣ ಸಮಯದಲ್ಲಿ ಬರುವಾಗ ನಮ್ಮ ಕ್ರೈಸ್ತರಿಗೆ ಅಷ್ಟೊಂದು ಆಲೋಚನೆ ಮಾಡೋದಿಲ್ಲ. ಆಯ್ತು ಬಿಡು, ಬಂದಾಗ ನಾವು ರೆಡಿ ಇದ್ದೀವಿ, ಯಾವಾಗ ಬರಲಿ, ನಾವು ರೆಡಿ ಇದ್ದೀವಿ ಬಿಡ್ರಿ, ಯಾವಾಗಾದರೂ ಹೋಗ್ತೀವಿ ಅಂತಂದು. ಹಾಗಾದರೆ ಹಿಂದೂ ಸಹೋದರರನ್ನು ಸ್ವಲ್ಪ ಕೇಳುವಾಗ ಈ ಲೋಕದ ಸಂಗತಿಗಳು, ಈ ದಿನಗಳ ಸಂಗತಿಗಳನ್ನು ಕೇಳುವಾಗ ಅವರು ಇದು ಕಲಿಯುಗ ಅದು ಸಮಾಪ್ತಿ ಆಗುವ ಕಾಲ ಬಂದಿದೆ, ಎಲ್ಲರೂ ಒಂದು ಕಾಲದಲ್ಲಿ ಸಂಕಟ ಪಡಲೇಬೇಕೆಂಬುದಾಗಿ ಅವರು ತಮ್ಮನ್ನು ತಾವು ಸಮಾಧಾನ ಪಡಿಸಿಕೊಳ್ತಾರೆ. ಆದರೆ ಇಸ್ಲಾಂದ ಅಥವಾ ಸಹೋದರರನ್ನು ಕೇಳುವಾಗ ಈ ಲೋಕದ ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಬರುತ್ತಾನೆ ಎಂಬುದಾಗಿ ಅವರು ನಿರೀಕ್ಷೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಮಾತ್ರ ಅವ್ರು ಹೇಳ್ತಾರೆ. ಆದರೆ ಕ್ರೈಸ್ತರಂತ ನಾವು ಯೇಸು ಕ್ರಿಸ್ತನು ಬರುವಂಥ ಆ ಸಂದರ್ಭದಲ್ಲಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎರಡನೇ ಬರುವಂಥ ಸಮಯದಲ್ಲಿ ಆಗುವಂಥ ಕೆಲವು ಸೂಚನೆಗಳನ್ನು ಯೇಸು ಸ್ವಾಮಿ ಆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯೇಸು ಸ್ವಾಮಿ ಶಿಷ್ಯರು ಯೇಸುವಿಗೆ ಕೇಳ್ತಾರೆ, ಸ್ವಾಮಿ ಅದು ಯಾವಾಗ ಆಗ್ತೈತೆ, ನೀನು ಪ್ರತ್ಯಕ್ಷವಾಗಿ ಈ ಲೋಕಕ್ಕೆ ತಿರುಗಿ ಬರುವಾಗ ಅದು ಏನೇನು ಸಂಭವಿಸ್ತೈತೆ, ಏನೇನು ಸೂಚನೆಗಳನ್ನು ನೀನು ಕೊಡ್ತೀಯ ಎಂಬುದಾಗಿ ಹೇಳುವಾಗ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1-14 ಯೇಸು ಸ್ವಾಮಿ ತಿರುಗಿ ಎರಡನೇ ಬರೋಣ ಸಮಯದಲ್ಲಿ ಆಗುವಂಥ ಕೆಲವು ಅದ್ಭುತಗಳನ್ನು, ಕೆಲವು ಸಂಗತಿಗಳನ್ನು ಅಲ್ಲಿ ವಿವರಣೆ ಮಾಡೋದನ್ನು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1-14 ಮತ್ತು ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1-31 ಮತ್ತು ಲೂಕನು ಬರೆದ ಸುವಾರ್ತೆ 21 ಅಧ್ಯಾಯ
ರಿಂದ 33 ವಚನದೊಳಗೆ ಅನೇಕ ಸಂಗತಿಗಳನ್ನು ಅಲ್ಲಿ ಯೇಸುವಿನ ಬರುವಿಕೆಗಾಗಿ ಬರುವ ಸಮಯದಲ್ಲಿ ನಡೆಯುವುದನ್ನು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಬರಗಾಲ ಬರ್ತದೆ, ಉಪದ್ರವಗಳು ಬರ್ತದೆ, ಮತ್ತು ಜನರು ಕ್ರೈಸ್ತರನ್ನು ಹಗೆ ಮಾಡ್ತಾರೆ, ದ್ವೇಷ ಮಾಡ್ತಾರೆ. ಆಕಾಶದಲ್ಲಿ ಕೆಲವು ಸೂಚನೆಗಳನ್ನು ನೀವು ನೋಡ್ತೀರಿ. ಇನ್ನೂ ಅನೇಕ ರೀತಿಯಲ್ಲಿ ಅನೇಕ ಸಂಗತಿಗಳನ್ನು ಅಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಈ ಎಲ್ಲ ಸಿಂಗತಿಗಳ ಈಗಿನ ದಿನಮಾನಗಳು ಪೌಲ ಹೇಳ್ತಾನೆ ತಿಮೋಥನಿಗೆ, ಕಡೇ ದಿನಗಳು ಕಠಿಣವಾಗಿ ದಿನಗಳು ಇರ್ತವೆ, ಎಚ್ಚರವಾಗಿರು, ಸಿದ್ಧವಾಗಿರು ಎಂಬುದಾಗಿ ಪೌಲ ಆ ತಿಮೋಥನಿಗೆ ಬರೆಯುವುದನ್ನು ನಾವು ನೋಡ್ತೀವಿ. 2 ತಿಮೋಥಿ 3ನೇ ಅಧ್ಯಾಯದಲ್ಲಿ, 2ನೇ ತಿಮೋಥಿ 3ನೇ ಅಧ್ಯಾಯದಿಂದ ಅವತನ್ನು ಪ್ರಾರಂಭ ಮಾಡ್ತಾನೆ, ಕಡೇ ದಿನಗಳು ಹೇಗಿದೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ಈಗ ನಾವು ಕ್ರೈಸ್ತಂತ ನಾವು ಈ ದಿನಮಾನಗಳನ್ನು ನಾವು ನೋಡುವಾಗ ಈ ದಿನಗಳು ಹೇಗಿದೆ ಎಂಬುದಾಗಿ ನೀವು ಸ್ವಲ್ಪ ಹೊತ್ತು ಆಲೋಚನೆ ಮಾಡುವಾಗ ಒಂದು ಭಯದ ವಾತಾವರಣ, ಸಮಾಧಾನ ಇಲ್ಲದೆ, ತಮ್ಮ ಸ್ವಾರ್ಥವಂತ ಜೀವಿತ ಮತ್ತು ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚು, ಈ ಅನೇಕ ಕೆಟ್ಟ ಆಲೋಚನೆ, ಆ ಒಂದು ಜ್ಞಾನದಲ್ಲಿಯೇ ಈ ಲೋಕ ಜನ ತುಂಬಿದೆ ಎಂಬುದಾಗಿ. ಹಾಗಾದರೆ ಕೆಲವು ಸಂಗತಿಗಳನ್ನು ನಾವು ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ಜನಸಂಖ್ಯೆ ಹೆಚ್ಚುವುದು, ಬಹಳ ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚುವುದನ್ನು ಈ ದಿನಮಾನಗಳಲ್ಲಿ ನೋಡ್ತೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನಸಂಖ್ಯೆ ಹೆಚ್ಚುವುದನ್ನು ನೋಡ್ತೇವೆ. ಎರಡನೇದಾಗಿ ಕ್ಷಾಮಗಳು ಬರ್ತದೆ, ಕ್ಷಾಮಗಳು ಹೆಚ್ಚಾಗ್ತದೆ ಎಂಬುದಾಗಿ. ಕ್ಷಾಮ ಅಂತ ಹೇಳುವಾಗ ಅನೇಕ ಬರಗಾಲ, ಅನೇಕ ಕಷ್ಟಗಳು, ಅನೇಕ ತೊಂದರೆಗಳನ್ನು ಅನುಭವಿಸುವಂಥ ಅನೇಕ ದೇಶಗಳನ್ನು ಈ ದಿನಗಳಲ್ಲಿ ನಾವು ನೋಡ್ತೇವೆ. ದೇವರ ಕೃಪೆಯಿಂದ ನಮ್ಮ ಭಾರತ ದೇಶದಲ್ಲಿ ಆ ಪರಿ ಒಂದು ಊಟ, ನೀರು, ಆಹಾರ ಮತ್ತು ನಮಗೆ ಬೇಕಾದ ಅಗತ್ಯತೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ನೀಡಬೇಕು. ಕೆಲವು ದೇಶಗಳಲ್ಲಿ ಊಟಕ್ಕಾಗಿ, ನೀರಿಗಾಗಿ ಅನೇಕ ಅಹಂಕಾರದಿಂದ ಅವರು ಹಂಬಲಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮೂರನೇದಾಗಿ ಪಾಪ ಹೆಚ್ಚಾಗ್ತದೆ ಎಂಬುದಾಗಿ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಒಳ್ಳೆಯ ಸಂಗತಿಗಳನ್ನು ನಾವು ಹೇಳುವಾಗ ಅವನು ತನ್ನ ಪಾಪವನ್ನು ಒಪ್ಪಿಕೊಳ್ಳದೆ ತನ್ನ ಸ್ವಾರ್ಥಕ್ಕಾಗಿ ಇನ್ನೂ ಹೆಚ್ಚು ಪಾಪದ ಸ್ವಭಾವದಲ್ಲಿ ನಾನು ಚೆನ್ನಾಗಿ ಮಾಡಿದ್ದು, ನಾನೇ ಮಾಡಿದ್ದು ಸರಿ ಇದೆ, ನನ್ನಲ್ಲಿ ನಾವು ಒಳ್ಳೆತನ ಇದೆ, ನೀವು ಸರಿ ಇಲ್ಲ ಎಂಬುದಾಗಿ ಅನೇಕ ರೀತಿ ಈ ಪಾಪವೆಂಬ ಈ ರೋಗ ಅದು ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ. ಹೀಗೆ ಸಹ ನೋಹನ ಕಾಲದಲ್ಲಿ ಆ ಪಾಪದ ಒಂದು ರೋಗ ಬೆಳೆಯುವಾಗ ದೇವರು ಕೋಪಗೊಂಡು ಆ ಇಡೀ ಜನಾಂಗವನ್ನು ನಾಶಪಡಿಸಬೇಕೆಂಬುದಾಗಿ ನೋಹನಿಗೆ ಒಂದು ನಾವೆಯನ್ನು ಕಟ್ಟಿ ಅಲ್ಲಿ ತನ್ನ ಮಕ್ಕಳನ್ನು, ಸೊಸೆಂದಿರನ್ನು, ತಾನು, ತನ್ನ ಹೆಂಡತಿ 8 ಜನರು ಮಾತ್ರ ಆ ನಾವೆಯಲ್ಲಿ ಬದುಕಿಸಿದನೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ತಿಳುವಳಿಕೆಗಳು ಹೆಚ್ಚಾಗ್ತದೆ ಎಂಬುದಾಗಿ. ಈ ದಿನಗಳಲ್ಲಿ, ಕೊನೆಯ ದಿನಗಳಲ್ಲಿ ತಿಳುವಳಿಕೆಗಳು ಬಹಳ ಜಾಸ್ತಿ ಇದೆ. ಭಾಳ ಶಾಣೆ ಆಗಿಬಿಟ್ಟನ್ರಿ ಈಗಿನ ದಿನಗಳಲ್ಲಿ. ಈಗ ಚಿಕ್ಕ ಮಕ್ಕಳು ನೋಡ್ರಿ, ಅದನ್ನು ನಂಗೆ ಗೊತ್ತೈತಾಳ, ಇದು ಗೊತ್ತೈತಾಳ, ಅದು ಮಾಡ್ತಾಳ ಅಂತಂದು ಎಷ್ಟೊಂದು ಜ್ಞಾನದಿಂದ, ತಿಳುವಳಿಕೆಯಿಂದ ಮಾಡೋದನ್ನು ನೋಡ್ತೇವೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಹೊತ್ತು ನಮ್ಮ ತಾತ ಅಜ್ಜನವರ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ, ನಾವು ಚಿಕ್ಕವರಿರುವಾಗ ನಮ್ಮ ಸ್ಥಿತಿಗತಿಗಳು ಈ ಲೋಕದಲ್ಲಿ ಹೇಗಿದ್ದು, ಈಗಿನ ದಿನಮಾನಗಳು ಹೇಗಿದೆ, ಬಹಳ ಜ್ಞಾನದಂತ ನಾವು ಕಲಿಯುವಂಥ ಸಮಯದಲ್ಲಿ 5ನೇ ಕ್ಲಾಸ್ ಬರುವಾಗ ನಮಗೆ ಹಿಂದಿ, ಇಂಗ್ಲೀಷು ಪಾಠ ಸ್ಟಾರ್ಟ್ ಆಗ್ತಿದ್ದು. ಈಗ ಬಿಗ್ನರು UKG, ಅಪ್ಪರ್ KG ಒಳಗೆ ABCD ಸ್ಟಾರ್ಟ್ ಆಗ್ತಾವೆ, ಹಿಂದಿ ಸ್ಟಾರ್ಟ್ ಆಗ್ತವೆ. ಇಂಥ ಜ್ಞಾನದಲ್ಲಿ ಜನರು ಬೆಳೆಯುವುದನ್ನು ನಾವು ನೋಡ್ತೇವೆ. ಯಾಕಂದರೆ ತಿಳುವಳಿಕೆಗಳು ಮಕ್ಕಳಿಗೆ ಅಥವಾ ಈ ಲೋಕದ ಜನರಿಗೆ ಅದು ಜಾಸ್ತಿ ಆಗ್ತದೆ ಎಂಬುದಾಗಿ. ಮತ್ತು ಮರಣಕರವಾದಂಥ ವ್ಯಾಧಿಯು ಈ ಲೋಕದಲ್ಲಿ ಹೆಚ್ಚಾಗ್ತಾ ಇದೆ ಎಂಬುದಾಗಿ. ಮರಣಕರವಾದಂಥ ವ್ಯಾಧಿ ಎಂಬುದಾಗಿ ಹೇಳುವಾಗ, ಈ ದಿನಗಳಲ್ಲಿ ಅನೇಕ ಮರಣಗಳ ಒಂದು ವ್ಯಾಧಿಗಳು ಬರುವಾಗ ಅದರ ಔಷಧವನ್ನು, ಅದಕ್ಕೆ ಚಿಕಿತ್ಸೆಯನ್ನು ಮಾಡದೆ ಅನೇಕರು ಆ ಒಂದು ರೋಗದಲ್ಲಿ ಮರಣ ಹೊಂದುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ
ಮರಣದ ಒಂದು ಸ್ಥಿತಿಗೆ ಬರುವಂಥ ಅನೇಕ ಕೆಟ್ಟ ರೋಗಗಳು ನಮ್ಮ ದೇಹದಿಂದ, ನಮ್ಮ ಪ್ರಕೃತಿಯಿಂದ, ನಮ್ಮ ಈ ಸೃಷ್ಟಿಯಿಂದ ಬರುವುದನ್ನು ನಾವು ಗ್ರಹಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಎಚ್ಚರವಾಗಿದ್ದು ನಾವು ಸಿದ್ಧತೆಗೊಳ್ಳಬೇಕೆಂಬುದಾಗಿ. ಮತ್ತು ಯುದ್ಧಗಳು ಆಗ್ತವೆ. ನಾನು ಬರುವಂಥ ಸಮಯದಲ್ಲಿ ಯುದ್ಧಗಳಾಗ್ತವೆ, ಯುದ್ಧಗಳು ಆಗುವುದನ್ನು ನೀವು ಕೇಳ್ತೀರಿ ಎಂಬುದಾಗಿ. ಈ ದಿನಗಳಲ್ಲಿ ಈ ಯುದ್ಧಗಳ ಭಯವನ್ನು ನಾವು ಅನುಭವಿಸ್ತಾ ಇದ್ದೇವೆ. ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಪ್ರಾರಂಭವಾಗಿ ಮತ್ತು ಇಸ್ರಾಯೇಲ್ ಹಮಾಮ್ ಮತ್ತು ಇರಾನದಲ್ಲಿ ಯುದ್ಧದ ಭಯಗಳು ಹೆಚ್ಚಾಗಿ ಅನೇಕ ದೇಶಗಳು ಒಟ್ಟಾಗಿ ಒಂದಾಗಿ ಮೂರನೇ ಮಹಾಯುದ್ಧಕ್ಕೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ತಾರೆ ಎಂಬುದಾಗಿ ಈ ನ್ಯೂಸ್ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯುದ್ಧದ ಒಂದು ಭೀತಿ ಇಡೀ ಜಗತ್ತಿಗೆ ಅದು ಕಾಡ್ತಾ ಇದೆ. ಆದರೆ ಆಲೋಚನೆ ಮಾಡಿಕೊಳ್ಳೋಣ, ದೇವರು ನಮಗೆ ಕೊಟ್ಟಿರುವಂಥ ಈ ಒಂದು ಸುಂದರವಾದಂಥ ಲೋಕದಲ್ಲಿ ದೇವರಿಗೋಸ್ಕರ ನಾವು ಜೀವಿಸದೆ ಸ್ವಾರ್ಥಿಗಳಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ರೀತಿ ಯುದ್ಧಗಳು ಅಥವಾ ಕಲಹಗಳು ಅದು ಪ್ರಾರಂಭವಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಮತ್ತು ಅಧರ್ಮವು ಹೆಚ್ಚಾಗುತ್ತದೆ ಎಂಬುದಾಗಿ. ಧರ್ಮ ಎಂಬುದಾಗಿ ಹೇಳುವಾಗ ಈ ಲೋಕದಲ್ಲಿ ಯಾವ ಧರ್ಮ ಇಲ್ಲರಿ. ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕವನ್ನು ಉಂಟು ಮಾಡಿ ಆತನಿಗೋಸ್ಕರ ಆತನ ಕೃತಜ್ಞತೆಯಿಂದ ನಾವು ಜೀವಿಸುವಂಥದ್ದೇ ನ್ಯಾಯ ನೀತಿ ಧರ್ಮದಿಂದ ನಡೆಯುವುದೇ ಒಂದು ಧರ್ಮ ಎಂಬುದಾಗಿ ನೋಡ್ತೇವೆ. ಈಗ ಧರ್ಮಗಳಲ್ಲಿ ಅನೇಕ ರೀತಿಯಲ್ಲಿ ಕಲಹಗಳನ್ನು ಕೆಲವು ವರ್ಷಗಳ ಹಿಂದೆ ಈ ಮುಸ್ಲಿಮ್ಸ್ ಹಿಂದೂಗಳು ಅನೇಕ ಸಮಸ್ಯೆಗಳನ್ನು ನಾವು ಈ ದಿನಮಾನಗಳಲ್ಲಿ ನಾವು ನೋಡಿದ್ದೇವೆ. ಅಧರ್ಮಗಳು ಹೆಚ್ಚಾಗ್ತದೆ ಎಂಬುದಾಗಿ. ನಾವು ಒಂದು ಗುಂಪು ಮಾಡಿಕೊಂಡು ಒಂದೊಂದೇ ಧರ್ಮ, ಆ ದೇವರು ದೇವ, ಈ ದೇವರು ಒಂದು ಧರ್ಮ ಎಂಬುದಾಗಿ ಅನೇಕ ರೀತಿಯಲ್ಲಿ ಧರ್ಮದ ವಿಷಯವಾಗಿ ಅಧರ್ಮ ಕಾರ್ಯವನ್ನು ಮಾಡುವಂಥ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಇವೆಲ್ಲ ಹೆಚ್ಚಾಗಿ ಬರುವಂಥ ಸಂಗತಿಗಳು ಎಂಬುದಾಗಿ ನಾವು ಗ್ರಹಿಸಿಕೊಳ್ಬೇಕು. ಇನ್ನು ಮತ್ತು ಭೂಕಂಪಗಳು ಹೆಚ್ಚಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಭೂಕಂಪಗಳು ಹೆಚ್ಚಾಗುವಂಥ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ದೇಶವೇ ಭೂಕಂಪದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಅವರ ಹೆಣಗಳನ್ನು ಹುಡುಕಿ ತೆಗೆಯಲಿಕ್ಕೆ ಆಗಲಿಲ್ಲ. ಅವರ ಕುಟುಂಬದಿಂದ ಅನೇಕ ಜನರು ಈ ಲೋಕದ ಯಾತ್ರೆಯನ್ನು ಅವರು ಮುಗಿಸಿದರೆಂಬುದಾಗಿ ನೋಡ್ತೇವೆ. ಪ್ರಿಯರೇ, ಭೂಮಿಯು ಅದಲುವಾಗ ದೇವರ ಕೋಪದಿಂದ ಇರುವಂಥ ಅನೇಕ ಜನರ ಈ ಲೋಕದ ಆತ್ಮ ನಾಶವಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಸುಳ್ಳು ಬೋಧಕರು ಹೇಳುವರು ಎಂಬುದಾಗಿ. ಪ್ರಿಯರೇ, ಈ ಸುಳ್ಳು ಬೋಧಕರ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ. ಯೇಸು ಸ್ವಾಮಿ ನಾವು ಬರೋಣ ವಿಷಯದಲ್ಲಿ 2 ಸಂಗತಿಗಳು ಬಹಳ ಪ್ರಾಮುಖ್ಯ ಹೇಳ್ತಾನೆ. ಎಚ್ಚರವಾಗಿರ್ರಿ ಮತ್ತು ಮೋಸ ಹೋಗಬೇಡ್ರಿ ಎಂಬುದಾಗಿ. ಸುಳ್ಳು ಪ್ರವಾದಿಗಳು ಎದ್ದು ಅನೇಕರು ತಮ್ಮ ಒಂದು ಸುಳ್ಳು ಬೋಧನೆಯಿಂದ ಅನೇಕರ ಜನರ ನಂಬಿಕೆ ವಿಶ್ವಾಸವನ್ನು ಅವರು ಬೀಳಿಸಿ ಅಸತ್ಯವಾದಂಥ ಸಂಗತಿಗಳ ಮೂಲಕವಾಗಿ ದೇವರಿಗೆ ವಂಚಿತರಾಗಿ ಲೋಕದಲ್ಲಿ ಜೀವಿಸೋ ಹಾಗೆ ಅವರ ಆತ್ಮವನ್ನು ನಾಶಪಡಿಸುವುದಕ್ಕಾಗಿ ಸುಳ್ಳು ಬೋಧಕರ ಮೂಲಕವಾಗಿ ನಾವು ಎಚ್ಚರಿಕೆಯಾಗಿ ಇರಬೇಕೆಂಬುದಾಗಿ ಯೇಸು ಸ್ವಾಮಿ ನಮಗೆ ಬೋಧನೆ ಕೊಡ್ತಾನೆ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಅಕಸ್ಮಾತವಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಮಾಡೋದಿಲ್ಲ, ನಮಗೆ ಸೂಚನೆಯನ್ನು ಕೊಡ್ತಾನೆ. ಈ ರೀತಿ ಆಗ್ತೈತೆ, ಈ ರೀತಿ ಇರ್ತೈತೆ, ಅದಕ್ಕಾಗಿ ನೀವು ಸಿದ್ಧತೆಯಾಗಿರಬೇಕು. ನಾವು ಸಿದ್ಧತೆಯನ್ನು ಹೊಂದಿಕೊಂಡು ನಮ್ಮನ್ನು ನಾವು ಸಂಪೂರ್ಣವಾಗಿ ಸಿದ್ಧ ಮನಸ್ಸಿನಿಂದ ಯೇಸು ಕ್ರಿಸ್ತನನ್ನು ನಾವು ಹೇಗೆ ಸಿದ್ಧರಾಗಬೇಕೆಂದು ಹೇಳುವಾಗ ಮುಂದಿನ ದಿನಗಳಲ್ಲಿ ಕ್ರೈಸ್ತರಿಗೆ ಹೆಚ್ಚಿನ ಕಷ್ಟಗಳು ಬರ್ತದೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ನಮಗೆ ಆ ಶಿಷ್ಯರಿಗೆ ತಿಳಿಸುವಾಗ ನಮ್ಮನ್ನು ಹಿಂಸೆ ಪಡಿಸ್ತಾರೆ. ಅನ್ಯಾಯವಾಗಿ ನಮ್ಮನ್ನು ಕರೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿ ಹೇಳಿ ನಮಗೆ ನ್ಯಾಯ ದಂಡನೆಯನ್ನು ಕೊಡಿಸ್ತಾರೆ. ಇನ್ನೂ ಅನೇಕ ಸುಳ್ಳು ಸಂಗತಿಗಳ ಮೂಲಕವಾಗಿ ನಮಗೆ ಹಿಂಸೆಯನ್ನು ಕೊಡುವುದಕ್ಕೆ ನಾವು ಬರ್ತದೆ. ದೇವರ ವಾಕ್ಯದ ಕ್ಷಾಮಗಳು ಬರ್ತದೆ. ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಹಿಂಸೆಗಳು ಪ್ರಾರಂಭವಾಗ್ತದೆ. ಅದಕ್ಕಾಗಿ ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಆತ್ಮೀಯ ಜೀವಿತದಲ್ಲಿ ನಮ್ಮನ್ನು ನಾವು ಕ್ರಿಸ್ತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ನಮ್ಮ ಸಿದ್ಧತೆ ಹೇಗಿದೆ? ಯಾಕಂದರೆ ನಮ್ಮ ಈ ಲೋಕದಲ್ಲಿ ಪ್ರಯಾಣ ಎಷ್ಟು ವರ್ಷ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾವಾಗ ಎಲ್ಲಿ ಹೇಗೆ ನಾವು ಹೋಗ್ತೀವೋ ಗೊತ್ತಿಲ್ಲ. ಆದರೆ ಶಾಶ್ವತವಾಗಿ ಇರುವಂಥ ಆ ಲೋಕಕ್ಕೆ ನಾವು ಸೇರಬೇಕಾದರೆ ದೇವರ ವಾಕ್ಯದ ಅನುಗುಣವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ದೇವರು ನಮಗೆ ಬರೆಸಿಕೊಟ್ಟಿರುವಂಥ ಜೀವಕರುವಂಥ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿ ಆ ವಾಕ್ಯಗಳ ಅನುಗುಣವಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ನಮಗೋಸ್ಕರ ಸಿದ್ಧ ಮಾಡುವಂಥ ಆ ಬಿಡಾರದಲ್ಲಿ, ಆ ಮಧುಲಿಂಗನೊಂದಿಗೆ, ಆ ಔತಣ ಕೂಟದಲ್ಲಿ ಸಂತೋಷವಾಗಿ ದೇವರ ಭಕ್ತರೊಂದಿಗೆ ನಾವು ಜೀವಿಸುವಂಥ ಒಂದು ಮಹಾಭಾಗ್ಯವನ್ನು ತಂದೆಯಾದ ದೇವರು ಆತನ ನಂಬಿದಂಥ ಮಕ್ಕಳಿಗೆ ಆತನ ಅನುಗ್ರಹ ಮಾಡಿದಾಗ, ಸತ್ಯವೇದದಲ್ಲಿ ಸುಮಾರು 1725 ವಾಕ್ಯಗಳು ಯೇಸುವಿನ ಬರುವಿಕೆಯ ಬಗ್ಗೆ ಅದು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ಹೇಳ್ತದೆ. ಆದ ಕಾರಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಯನ್ನು ನಾವು ಯೇಸುವಿನ ಒಂದು ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವಾಗ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳಬೇಡ್ರಿ, ಎಚ್ಚರವಾಗಿರ್ರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತೈತೆ. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರ ವಾಕ್ಯ ಹೋಗ್ತೀವಿ, ಆಲಯಕ್ಕೆ ಹೋಗ್ತೀವಿ. ಬಟ್ ಆದರೆ ಯೇಸುವಿನ ಸ್ವಭಾವಗಳು, ಯೇಸುವಿನ ಮನಸ್ಸು, ಯೇಸುವಿನ ಒಂದು ಹೃದಯ ನಮ್ಮಲ್ಲಿ ಇಲ್ಲದಿದ್ದರೆ ಆತನ ನೀವು ಯಾರು ನಮ್ಗೆ ಗೊತ್ತಿಲ್ಲ. ನೋಡ್ರಿ, 10 ಮಂದಿ ಕನ್ನಿಕೆಯರು ರುಚಿದಲ್ಲಿ ಅವರು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಬಂದವ್ರೆ. ಅವರು ಏನು ಮಧುಲಿಂಗನ ಔತಣ ಕೂಟಕ್ಕೆ ಹೋಗ್ಲಿಕ್ಕೆ ಬಂದವರೇ. ಬಟ್ ಆದರೆ ಅವರು ಸಿದ್ಧತೆ ಇಲ್ಲದೆ ಅವರು ಬಂದರು. ವಾಕ್ಯ ಹೇಳ್ತಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ. ನಂಬುವ ಅಂತಂದು ಸ್ವಲ್ಪ ಆಲೋಚನೆ ಮಾಡಿರಿ. ನಂಬಿಕೆ ಇಡುವಂಥ ಅನೇಕ ಜನರು ಸಹ ನಾಶನಕ್ಕೆ ಗುರಿ ಆಗ್ತಾರೆ ಎಂಬುದಾಗಿ. 10 ಮಂದಿ ಕನ್ನಿಕೆಯರಲ್ಲಿ 5 ಮಂದಿ ಕನ್ನಿಕೆಯರು ಸಹ ಆ ಮಧುಲಿಂಗನನ್ನು ಎದುರುಗೊಳ್ಳಕ್ಕೆ ಬಂದವರೇ. ಆದರೆ ಅವರು ಸಹ ಆ ಮಧುಲಿಂಗನೊಂದಿಗೆ ಹೋಗಲಿಲ್ಲ. ಆದ ಕಾರಣ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಈ ಒಂದು ಯೇಸುವಿನ ಬರುವಿಕೆಗಾಗಿ ನಮ್ಮನ್ನು ನಾವು ಪೂರ್ಣ ಹೃದಯದಿಂದ ಸಿದ್ಧಪಡಿಸಿಕೊಂಡು ಕ್ರಿಸ್ತನಿಗೋಸ್ಕರ ನಾವು ಆ ಕೊನೆಯವರೆಗೂ ಆ ನಿತ್ಯ ಭಾಗ್ಯದಲ್ಲಿ ಜೀವಿಸುವಂತೆ ತಂದೆಯ ದೇವರು ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂಥ ನನ್ನ ಪರಲೋಕದ ತಂದೆಯ ದೇವರೇ, ನೀನು ನಮಗೋಸ್ಕರ ಬರೆಸಿಟ್ಟುವಂಥ ನಿನ್ನ ಜೀವಕರಂಥ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿ ಆ ವಾಕ್ಯಗಳ ಮೂಲಕವಾಗಿ ನಿನ್ನನ್ನು ನಾವು ಅನ್ಯೋನ್ಯತೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡು. ನೀನು ನಮಗೋಸ್ಕರ ಸಿದ್ಧ ಮಾಡಿರುವಂಥ ಆ ಲೋಕಕ್ಕೆ ನಾವೆಲ್ಲರೂ ಹೋಗಿ ಸ್ವಾಮಿ, ನಿನ್ನ ಭಕ್ತರೊಂದಿಗೆ, ನಿನ್ನೊಂದಿಗೆ ನಾವು ಶಾಶ್ವತವಾಗಿ ಇರುವಂಥ ಒಂದು ಭಾಗ್ಯವನ್ನು ನಮಗೆ ಅನುಗ್ರಹ ಮಾಡು. ನಮಗೆ ಕೊಟ್ಟಂಥ ಈ ಎಚ್ಚರಿಕೆ ವಾಕ್ಯಗಳು ಮತ್ತು ಸೂಚನೆಗಳನ್ನು ಸ್ವಾಮಿ ನಾವು ಅಲಕ್ಷ್ಯ ಮಾಡದೆ ನಮ್ಮನ್ನು ನಾವು ಪ್ರತಿದಿನ ಪ್ರತಿಕ್ಷಣ ನಾವು ಸಿದ್ಧತೆಯಿಂದ ನಿನ್ನೊಂದಿಗೆ ನಿನ್ನ ವಾಕ್ಯದ ಅನುಗುಣವಾಗಿ ನಡೆಯುವಂತೆ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇನೆ ನನ್ನ ಜೀವಳ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.